ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಮತ್ತು ಅಮೆರಿಕದ ಮಧ್ಯೆ ಮತ್ತಷ್ಟು ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಶಾಂತಿ ಮಾತುಕತೆ ನಡಿಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅದೊಂದು ಬಿಟ್ಟು ಬೇರೆ ಎಲ್ಲವೂ ನಡೀತಾ ಇದೆ. ಉದ್ವಿಗ್ನ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ. ಮಾತುಕತೆ ನಡೆಯುತ್ತೋ ನಡೆಯಲ್ವೋ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಯಾಕೆ ಅಂತಂದರೆ ಇರಾನ್ ಹಡಗುಗಳ ಮೇಲೆ ಅಮೆರಿಕ ಹಡಗಿನ ಮೇಲೆ ಇರಾನ್ ದಾಳಿ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಇರಾನ್ ಮತ್ತು ಅಮೆರಿಕದ ಮಧ್ಯೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಅಮೆರಿಕಾಗೆ ಮತ್ತೆ ತಿರುಗೇಟು ಕೊಟ್ಟಿದೆ ಇರಾನ್. ನೋಡಿ, ಇವೆಲ್ಲ ಮಾತುಕತೆಗೆ ಮುನ್ನ ನಡೀತಿರ್ತಕ್ಕಂಥ ಘಟನೆಗಳು. ಪುಷ್ಟೀಕರಿಸಿದ ಯುರೇನಿಯಂ ಅನ್ನು ಅಮೆರಿಕಾಗೆ ಕೊಡಲ್ಲ. ಇದು ಅಮೆರಿಕದ ಪ್ರಮುಖ ಬೇಡಿಕೆಯಾಗಿತ್ತು, ಷರತ್ತಾಗಿತ್ತು. ನಿಮ್ಮಲ್ಲಿರುವಂತಹ ಪುಷ್ಟೀಕರಿಸಿದ ಯುರೇನಿಯಂ ನಮಗೆ ಕೊಡಬೇಕು ಅಂತ. ಕೊಡಲ್ಲ ಅಂದಿದೆ ಇರಾನ್. ಯಾವುದೇ ರಾಷ್ಟ್ರಗಳಿಗೆ ಯುರೇನಿಯಂ ನೀಡುವ ಪ್ರಶ್ನೆಯೇ ಇಲ್ಲ. ರಷ್ಯಾ ಮತ್ತು ಚೀನಾ ಇಬ್ಬರು ಕೂಡ ಅವಕಾಶ ಸಿಕ್ಕಿದ್ರೆ ನಾವಾದರೂ ತಗೊಳ್ಳೋಣ ಅಂತ ಅಂದುಕೊಂಡಿದ್ದರು. ನಿಮಗೂ ಕೊಡಲ್ಲ ಅಂತ ಹೇಳಿದೆ ಇರಾನ್. ಅಮೆರಿಕಾಗೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿರುವಂತಹ ಇರಾನನ್ನು ನಿಮಗೆ ಕೊಡಲ್ಲ. ಇದು ಮಾತುಕತೆಗೆ ಮುನ್ನ ಷರತ್ತು. ಇದು ಆ ವಿಚಾರವನ್ನೇ ಬಿಟ್ಬಿಡಿ ಅಂತ. ಇನ್ಫ್ಯಾಕ್ಟ್ ಯುದ್ಧ ಶುರುವಾಗಿದ್ದು ಯಾಕೆ? ಇದೇ ಕಾರಣಕ್ಕೆ. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಅಸ್ತ್ರಗಳನ್ನು ಹೊಂದುವಂತಿಲ್ಲ ಅನ್ನೋ ಕಾರಣಕ್ಕೆ. ಆಮೇಲೆ ಅದು ಏನೇನೋ ತಿರುವು ಪಡ್ಕೊಂಡು ಕೊನೆಗೊಂದು ಷರತ್ತು, ನೀವು 20 ವರ್ಷ ಈ ಕೆಲಸವನ್ನು ಪುಷ್ಟೀಕರಿಸೋದನ್ನು ಬಿಟ್ಟುಬಿಡಬೇಕು ಅಂತಂದ್ಬಿಟ್ಟು. ನಾವು 5 ವರ್ಷ ಬಿಡ್ತೀವಿ ಅಂತ ಇರಾನ್ ಸ್ವಲ್ಪ ನೆಗೋಷಿಯೇಟ್ ಮಾಡಿತ್ತು. ಬಟ್ ಈಗ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ನಾವು ಯುರೇನಿಯಮನ್ನು, ನಮ್ಮ ಬಳಿ ಇರ್ತಕ್ಕಂಥ ಯುರೇನಿಯಮನ್ನು ಕೊಡಲ್ಲ ಅಂತ. ಬರೀ ಯುರೇನಿಯಂ ಅಲ್ಲ, ಯುರೇನಿಯಂ ಧೂಳು, ಆ ಧೂಳಿನ ಮೇಲೆ ಕೂಡ ಅಮೆರಿಕ ಕಣ್ಣಿಟ್ಟಿತ್ತು. ಅದನ್ನು ತೊಗೊಂಡು ಹೋಗ್ತೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, 2ನೇ ಸುತ್ತಿನ ಮಾತುಕತೆಗೂ ಮುನ್ನವೇ ಯಾವುದೇ ಕಾರಣಕ್ಕೂ ಯುರೇನಿಯಮನ್ನು ನಾವು ಅಮೆರಿಕ ಕೊಡಲ್ಲ ಅಂದುಬಿಟ್ಟಿದೆ ಇರಾನ್. ಹಾಗಾಗಿ ಮಾತುಕತೆ ನಡೆಯುತ್ತಾ, ಫಲಪ್ರದವಾಗುತ್ತಾ, ಹೇಗಿದೆ ಪರಿಸ್ಥಿತಿ ಇವಾಗ? ಅರವಿಂದ್, ನೋಡಿ, 2ನೇ ಹಂತದ ಮಾತುಕತೆ ನಡೆಯುವಂಥದ್ದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಅಂದುಕೊಂಡಂತೆ ಎಲ್ಲ ಆದರೆ ನಾಳೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2ನೇ ಹಂತದ ಶಾಂತಿ ಮಾತುಕತೆ ನಡೀಬೇಕಾಗಿತ್ತು. ಈ ಮಾತುಕತೆಯಲ್ಲಿ ಭಾಗಿಯಾಗಲಿಕ್ಕೆ ಅಮೆರಿಕ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಕೂಡ ಇರಾನ್ ಈ ಸಭೆಯಲ್ಲಿ ಭಾಗಿಯಾಗಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದೆ. ಸೊ ಈ ಒಂದು ಭಾಗಿಯಾಗದೇ ಇರಲಿಕ್ಕೆ ಹಲವಾರು ಕಾರಣಗಳನ್ನು ಇರಾನ್ ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಇರಾನ್ನ ಬಳಿ ಇರುವಂಥ ಪುಷ್ಟೀಕರಿಸಿದ ಯುರೇನಿಯಂ ಏನಿದೆ ಅದನ್ನು ಅಮೆರಿಕ ಹಸ್ತಾಂತರ ಮಾಡಬೇಕು ಅನ್ನುವಂಥ ಷರತ್ತನ್ನು ಇಟ್ಟಿದೆ. ಈ ಷರತ್ತಿಗೆ ನಮಗೆ ಒಪ್ಪಿಗೆ ಇಲ್ಲ ಅನ್ನುವಂಥದ್ದನ್ನು ಇರಾನ್ ಸ್ಪಷ್ಟಪಡಿಸಿರುವಂಥದ್ದು. ಮತ್ತು ಅಮೆರಿಕ ಕೊಡ್ತಾ ಇರುವಂತಹ ಹೇಳಿಕೆಗಳಲ್ಲಿ ನಿರಂತರವಾದಂಥ ಬದಲಾವಣೆಗಳಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಅದಕ್ಕೂ ಕೂಡ ಬದ್ಧವಾಗಿಲ್ಲ ಅನ್ನುವಂಥದ್ದನ್ನು 2ನೇ ಕಾರಣವಾಗಿ ಕೊಟ್ಟರೆ, 3ನೇದಾಗಿ ನೌಕಾ ದಿಗ್ಬಂಧನವನ್ನು ಇನ್ನೂ ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ತೆರವುಗೊಳಿಸಿಲ್ಲ. ಅಮೆರಿಕ ಹಾಕಿದ ಕಂಡೀಷನ್ ಅಂತೆ ನಾವು ಈಗಾಗಲೇ ಏನು ಒಂದು ನಿಯಂತ್ರಣವನ್ನು ಸಡಿಲಗೊಳಿಸಿದ್ವಿ ಮತ್ತು ಎಲ್ಲ ದೇಶದ ವಾಣಿಜ್ಯ ಹಡಗುಗಳಿಗೂ ಕೂಡ ಮುಕ್ತವಾದಂಥ ಸಂಚಾರಕ್ಕೆ ಅವಕಾಶವನ್ನು ಕೊಟ್ಟಿದ್ವಿ. ಮಾತಿನಂತೆ ಅಮೆರಿಕ ಕೂಡ ನೌಕಾ ದಿಗ್ಬಂಧನವನ್ನು ತೆರವು ಮಾಡಬೇಕಾಗಿತ್ತು, ಅದನ್ನು ತೆರವುಗೊಳಿಸಿಲ್ಲ. ಸೊ ಈ ಮೂಲಕ ಅಮೆರಿಕ ನಿರಂತರವಾಗಿ ಕದನ ವಿರಾಮಗಳನ್ನು ಉಲ್ಲಂಘಿಸುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಲಿಕ್ಕೆ ಸಿದ್ಧ ಇಲ್ಲ. ಕದನ ವಿರಾಮದ ಸಂಬಂಧ ಮಾತುಕತೆಗಳಾಗಬೇಕು ಅಂದರೆ ನೌಕಾ ದಿಗ್ಬಂಧನವನ್ನು ತೆರವುಗೊಳಿಸಬೇಕು. ಅಲ್ಲಿವರೆಗೂ ಕೂಡ ನಾವು ಮಾತುಕತೆಗೆ ಬರಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿರುವಂಥದ್ದು. ಸೊ ಹೀಗಾಗಿ ನಾಳೆ ಇಸ್ಲಾಮಾಬಾದ್ನಲ್ಲಿ ನಡೀಬೇಕಿದ್ದಂಥ ಸಭೆ ನಡೆಯುತ್ತಾ ಇಲ್ವಾ ಅನ್ನುವಂತಹ ಗೊಂದಲಗಳು ಕೂಡ ಈಗ ಸದ್ಯಕ್ಕೆ ಏರ್ಪಟ್ಟಿವೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡಿ, ಷರತ್ತುಗಳ ಮೇಲೆ ಷರತ್ತು, ಅಮೆರಿಕದ ಷರತ್ತುಗಳು, ಇರಾನ್ನ ಷರತ್ತುಗಳು. ಈ ಷರತ್ತುಗಳನ್ನ ನೋಡ್ತಾ ಇದ್ರೇ ಮಾತುಕತೆ ನಡೆಯಲ್ಲ ಅನ್ನಿಸ್ತಾ ಇದೆ. ಇರಾನ್ ನಾವು ಬರೋದೇ ಇಲ್ಲ ಅಂತ ಇದ್ದಾರೆ. ಟ್ರಂಪ್ ಏನೋ ಹೇಳಿಕೆ ಕೊಟ್ಟಿದ್ದಾರೆ, ನಾವು ಇಸ್ಲಾಮಾಬಾದ್ಗೆ ಹೋಗ್ತೀವಿ ಅಂತ. ಇರಾನ್ ಬರೋದೇ ಇಲ್ಲ ಅಂತ ಇದ್ದಾರೆ.